ರಾಜ್ಯದಲ್ಲಿ ಬಯಲುಸೀಮೆ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸುವ 23,000 ಕೋಟಿ ವೆಚ್ಚದ ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆಗೆ ಹಿನ್ನಡೆಯಾಗಿದೆ. ಹೆಚ್ಚುವರಿಯಾಗಿ 423 ಎಕರೆ ಅರಣ್ಯ ಬಳಕೆಗೆ ಅನುಮೋದನೆ ನೀಡಬೇಕು ಅಂತ ಕರ್ನಾಟಕ ಸರ್ಕಾರದ ಪ್ರಸ್ತಾವನೆಗೆ ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವಾಲಯದ ಅರಣ್ಯ ಸಲಹಾ ಸಮಿತಿ ಒಪ್ಪಿಗೆ ಕೊಟ್ಟಿಲ್ಲ. ಇದರ ಬೆನ್ನಲ್ಲೇ ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವ ಭೂಪೇಂದ್ರ ಯಾದವ್ರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡಿದ್ರು. ಅರಣ್ಯ ಇಲಾಖೆಗೆ ಪರ್ಯಾಯ ಭೂಮಿ ನೀಡುವ ವಿಚಾರವಾಗಿ ಪ್ರಸ್ತಾಪವನ್ನು ಮುಂದಿಟ್ಟರು. ಆಮೇಲೆ ಇನ್ನೂ ಒಂದು ಕೇಳಿದ್ರಂತೆ, ಎಲ್ಲ ಸಂಸದರು ಮೇಕೆದಾಟು ಕೃಷ್ಣ ಮಹದಾಯಿ ವಿಚಾರದಲ್ಲಿ ಒತ್ತಡ ಹೇರಬೇಕು ಅಂತ. ಯಾಕೆ ಹೇರಬೇಕು? ಯಾಕೆ? ನನ್ನ ಹಕ್ಕು ನೀರು ಅನ್ಕೊಂಡು ಓಡಾಡಿದ್ಯಾರು? ಡಿ ಕೆ ತಾನೆ ಮೇಕೆದಾಟಲ್ಲಿ ಮಾಡಿಸಿ. ಈಗ ಮಾಡಿಸಿ, ನೀವೇ ಇನ್ನೊಬ್ಬರ ಮೇಲೆ ತಾಕ್ಬಿಟ್ಟು ಮಜಾ ನೋಡೋದಲ್ಲ, ಇಲ್ಲಿ ನೀವೇ ಮಾಡಿಸಿ. ಮೊನ್ನೆಯಿಂದ ನಡೀತಿದೆ ಈ ಚರ್ಚೆ. ಸುಮ್ಮನೆ ಯಾಕೆ ತಲೆಯಲ್ಲಿರೋ ಕೂದಲೆಲ್ಲ ಕಿತ್ಕೊತಾ ಇದ್ದೀರಿ ರಾಜಕಾರಣಿಗಳು? ಕರ್ನಾಟಕದಲ್ಲಿ ಬಾಯಿ ಮುಚ್ಕೊಂಡಿರೋಕ್ಕೆ ಬರಲ್ವಾ ನಿಮ್ಗಳಿಗೆ ಯಾರಿಗೂ? ಅದು ಸಾಧ್ಯ ಇಲ್ಲ. ಯೋಜನೆ DMK ಅಥವಾ ಯಾವ ತಮಿಳುನಾಡು ಸರ್ಕಾರವನ್ನು ನಿಮ್ಗೆ ಒಪ್ಸಕ್ಕೆ ಯಾರಿಗಾರು ಆಗೋದಾದರೆ ಯೋಜನೆ ಆಗತ್ತೆ. ಇಲ್ಲ ಕುಮಾರಸ್ವಾಮಿ ಮಾಡಬೇಕು. ಏನು ಕುಮಾರಸ್ವಾಮಿ ಮಂತ್ರದಂಡ ಹಿಡ್ಕೊಂಡು ಅಂದ್ಬಿಟ್ಟು DK ಟೆಕ್ ಅನ್ನೋಕ್ಕಾಗತ್ತಾ? ಮೇಕೆದಾಟು ಯೋಜನೆ ಅವಾಗಿತ್ತಲ್ಲ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಇತ್ತಲ್ಲ, ಯಾಕೆ ಮಾಡೋಕ್ಕಾಗಲಿಲ್ಲ? ಯಾಕೆ? ವೈ? ಬ್ಯಾಲೆನ್ಸ್ ಡ್ಯಾಮ್ ರಿಸರ್ವಾಯರ್ ಟಾಕು ಅವತ್ತೇ ವೀರೇಂದ್ರ ಪಾಟೀಲ್ ಜೊತೆ ಮಾತುಕತೆ ನಡೆದಿತ್ತಲ್ಲಪ್ಪ, ಯಾಕೆ ಮಾಡೋಕ್ಕಾಗಿಲ್ಲ? ಯಾಕ್ರಿ ನಮ್ಮ ಕಣ್ಣಿಗೆ ಮಣ್ಣು ಹಾಕಿ ಮೋಸ ಮಾಡ್ತೀರಿ DK ಸಾಹೇಬ್ರೆ? ನೀವು ಸುಮ್ಮನೆ ಬರೀ ಮಣ್ಣು ಹಾಕ್ತಿರಲ್ಲ. ತಲೆ 400 ಎಕರೆ ಫಾರೆಸ್ಟ್ ಲ್ಯಾಂಡನ್ನು ಅಡಿಷ್ನಲ್ ಮಾಡಿ ನಿಮ್ಗೆ ಒರಿಜಿನಲ್ ಕೊಟ್ಟಿದ್ದೆಷ್ಟು ಲ್ಯಾಂಡು? ಹೆಚ್ಚುವರಿಯಾಗಿ ಬಳಕೆ ಮಾಡಿ ಬಾಯಿಗೆ ಬಂದು ಕೇಳ್ತೀರಿ, ಕೊಡಲ್ಲ ಅಂತಾರೆ ಅವರು. ಈಗ ಅದನ್ನು ರಾಜಕೀಯ ಮಾಡ್ಬಿಡೋದು, ಇದು ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಅಂದ್ಬಿಡೋದು. ಕೊಟ್ಟಿದ್ದನ್ನು ಸರಿಯಾಗಿ ಬಳಸ್ಕೊಳ್ಳೋದು. ರೀ ಇದೇ ಆಗೋಯ್ತು ಎಲ್ಲರದ್ದು ಆಟಗಳು. ಮಾದಾಯಿ ಇದು ಕೇಳಿ, BJP ಅಲ್ಲಿ ಇದೆಯಲ್ಲ ಒಪ್ಪಿಸ್ಬಿಡ್ಬೇಕು ಅಂತಾರೆ. ಇಲ್ಲಿ DMK ಇದೆಯಲ್ಲ ಒಪ್ಪಿಸ್ಬಿಡಿ. ಸೋನಿಯಾ ಗಾಂಧಿಗಿಂತ ಸ್ಟಾಲಿನ್ ಜೊತೆ ಫ್ರೆಂಡ್ಶಿಪ್ಪು ಮೋದಿಗಿದೆಯಾ? ಮಾತಾಡ್ ಬಗ್ಗೆ ಹರಿಸ್ಬೋದಾ? ಬರೀ ಇದೇ ಆಯ್ತು. ಎಸ್.